ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾನು ಗುರುಪ್ರಸಾದ್ ನಾಡಗೌಡರು. ಇವತ್ತು ನಾನು ನಿಮಗೆ ಏನು ಹೇಳ್ಕೊಡ್ತಾ ಇದ್ದೀನಿ ಅಂತಂದರೆ, ಏಜೆಂಟ್ ಪೋರ್ಟಲಲ್ಲಿ ಒಂದು ಥರ್ಡ್ ಪಾರ್ಟಿ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ನೀವು ಯಾವ ರೀತಿ ಪಾಲಿಸಿ ಇಶ್ಯೂ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಪಾಲಿಸಿ ಇಶ್ಯೂ ಮಾಡೋಕ್ಕೆ ಫಸ್ಟ್ ನೀವು ಗೂಗಲಲ್ಲಿ ಹೋಗಿ ನಮ್ಮ ನ್ಯೂ ಇಂಡಿಯಾ ವೆಬ್ಸೈಟಿಗೆ ಹೋಗಬೇಕು. ಗೂಗಲಲ್ಲಿ ಹೋಗಿ ನೀವು newindia.co.in ಅಂತ ಸರ್ಚ್ ಮಾಡಿದರೆ ಫಸ್ಟಲ್ಲಿ ಬರೋದು ನಮ್ಮ ಕಂಪನಿ ವೆಬ್ಸೈಟ್ ಬರುತ್ತೆ. ಆ ವೆಬ್ಸೈಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ನಿಮಗೆ ಒಂದು ಫ್ರಂಟ್ ಪೇಜ್ ಓಪನ್ ಆಗುತ್ತೆ. ವೆಬ್ಸೈಟ್ ಓಪನ್ನಲ್ಲಿ ಫ್ರಂಟ್ ಪೇಜ್ ಈ ರೀತಿ ಇರುತ್ತೆ. ಇಲ್ಲಿ ಹೋಗಿ ನೀವೇನು ಮಾಡಬೇಕು, ರೈಟ್ ಸೈಡ್ ಕಾರ್ನರಲ್ಲಿ ಲಾಗಿನ್ ಅಂತ ಇದೆ ನೋಡಿ. ಇಲ್ಲಿ 2 ಲಾಗಿನ್ ಇರುತ್ತೆ, ಒಂದು ಕಸ್ಟಮರ್ ಲಾಗಿನ್, ಒಂದು ಇಂಟರ್ಮೀಡಿಯರಿ ಲಾಗಿನ್ ಅಂತ. ನಾವು ಇಂಟರ್ಮೀಡಿಯರಿ ಲಾಗಿನಲ್ಲಿ ಹೋಗಬೇಕು. ಇಂಟರ್ಮೀಡಿಯರಿ ಲಾಗಿನ್ ಅಂತ ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಓಪನ್ ಆಗುತ್ತೆ ಇನ್ನೊಂದು ಪೇಜು. ಅಲ್ಲಿ ನಿಮಗೆ ಪೋರ್ಟಲ್ ಅಲಾಟ್ ಆಗಿತ್ತಂತಂದರೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ನಿಮ್ಮ ಹತ್ರ ಇರುತ್ತೆ. ಆ ಡೀಟೇಲ್ಸ್ ಇಲ್ಲಿ ನೀವು ಎಂಟ್ರಿ ಮಾಡಬೇಕು. ಇವಾಗ ನಾನು ಎಂಟ್ರಿ ಮಾಡ್ತಾಯಿದ್ದೀನಿ. ಎರಡು ಡೀಟೇಲ್ಸ್ ಎಂಟ್ರಿ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಐ ಆಮ್ ನಾಟ್ ಅ ರೋಬೋಟ್ ಅಂತ ಇರುತ್ತೆ. ಐ ಆಮ್ ನಾಟ್ ಅ ರೋಬೋಟ್ ಅಂತ ಕ್ಲಿಕ್ ಮಾಡಿ ಲಾಗಿನ್ ಕೊಡಬೇಕು. ಲಾಗಿನ್ ಕೊಟ್ಟ ತಕ್ಷಣ ನಿಮಗೆ ಕರ್ಕೊಂಡೋಗುತ್ತೆ, ಲಾಗಿನ್ ಆಗುತ್ತೆ ಪೋರ್ಟಲ್ಗೆ. ನಿಮಗೆ ಫಸ್ಟ್ ಓಪನ್ ಆಗೋದು ಒಂದು ಪಾಪಪ್ ಓಪನ್ ಆಗುತ್ತೆ. ಅಂದರೆ ಏನಾದರೂ ನ್ಯೂ ಇನ್ಫಾರ್ಮೇಷನ್, ನ್ಯೂ ಸರ್ಕ್ಯುಲರ್ಸ್ ಏನಾದರೂ ಇತ್ತಂದರೆ ನಿಮಗೆ ಇಲ್ಲಿ ಫ್ರಂಟಲ್ಲಿ ತೋರಿಸ್ತಾ ಇರುತ್ತೆ. ನಾವೀಗ ಇದನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ಇದು ನಿಮ್ಮ ಡ್ಯಾಶ್ಬೋರ್ಡ್. ಇದರಲ್ಲಿ ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ ಇರುತ್ತೆ. ನೀವು ಇದನ್ನು ನೋಡಿದ್ರೇ ಸಾಕು, ಇಲ್ಲಿ ಎಲ್ಲ ಪ್ರಾಡಕ್ಟ್ಸ್ ಇರುತ್ತೆ, ಎಲ್ಲ ಡೀಟೇಲ್ಸ್ ಎಲ್ಲ ಇಲ್ಲೇ ಸಿಗುತ್ತೆ. ನಾನು ನಿಮಗೆ ಇವತ್ತು ಓನ್ಲಿ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಯಾವ ರೀತಿ ಇಶ್ಯೂ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ನಾನು ಏನು ಮಾಡ್ತೀನಿ, ನೋಡಿ ಮೋಟರ್ ಅಂತ ಇದೆ. ಮೋಟರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಷ್ಟು ತಗೊಂಡು ಎಲ್ಲ ಪ್ರಾಡಕ್ಟ್ಸ್ ಬರುತ್ತೆ. ನಾನಿವಾಗ ಟೂ ವೀಲರ್ ಅಂತ ಕ್ಲಿಕ್ ಮಾಡ್ತಾಯಿದ್ದೀನಿ. ಟೂ ವೀಲರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪಾಪಪ್ ಬರುತ್ತೆ ಒಂದು ಪಾಲಿಸಿ ಇನ್ಫಾರ್ಮೇಷನ್ನಿಗೆ. ನೀವು ಅದನ್ನು ಕ್ಲಿಕ್ ಓಕೆ ಅಂತ ಮಾಡಿದರೆ ನೆಕ್ಸ್ಟ್ ಬರೋದು ನಿಮಗೆ ಟೂ ವೀಲರ್ ಪಾಲಿಸಿ ಅಂಡರ್ ರೈಟಿಂಗಿಗೆ ಬರುತ್ತೆ. ಇಲ್ಲಿ 2 ಪಾಲಿಸಿ ಬರುತ್ತೆ. ಒಂದು, ನೀವು ಹೊಸ ನ್ಯೂ ವೆಹಿಕಲ್ಲಿಗೆ ಏನಾದರೂ ಪಾಲಿಸಿ ಇಶ್ಯೂ ಮಾಡ್ತಾಯಿದ್ರೆ ಫಸ್ಟ್ ಒಂದು ಕ್ಲಿಕ್ ಮಾಡಬೇಕು. ಇಲ್ಲ ನಾನು ಆಗಲೇ ಬೇರೆ ಕಂಪನಿಯಲ್ಲಿದೆ, ಇಲ್ಲಾಂದರೆ ನ್ಯೂ ವೆಹಿಕಲ್ ಬಿಟ್ಟು ಬೇರೆ ಯಾವುದೇ ವೆಹಿಕಲ್ಲಿಗೆ ನೀವು ಇನ್ಶೂರೆನ್ಸ್ ಮಾಡ್ತಾ ಇದ್ದೀರಾ ಅಂತಂದಾಗ ನೀವು 2ನೇದು ಸೆಲೆಕ್ಷನ್ ಮಾಡ್ಕೋಬೇಕು. ನಾನು ಇವಾಗ 2ನೇದಕ್ಕೆ ಹೋಗ್ತಾಯಿದ್ದೀನಿ. ನ್ಯೂ ಎಕ್ಸಿಸ್ಟಿಂಗ್ ಪಾಲಿಸಿ ಫ್ರಮ್ ಎನಿ ಇನ್ಶೂರೆನ್ಸ್ ಅಂತ ಕ್ಲಿಕ್ ಮಾಡ್ತಾಯಿದ್ದೀನಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಏನು ಓಪನ್ ಆಗುತ್ತೆ, ಪಾಪಪ್ ಓಪನ್ ಆಗಿ ಫಸ್ಟ್ ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ. ರಿಜಿಸ್ಟ್ರೇಷನ್ ನಂಬರು ಈ ಪಾಯಿಂಟಲ್ಲಿ ನೀವು ಕರೆಕ್ಟಾಗಿ ಫಿಲಪ್ ಮಾಡಲೇಬೇಕು. ಯಾಕಂತಂದರೆ ಇಲ್ಲಿ ಏನು ರಿಜಿಸ್ಟ್ರೇಷನ್ ನಂಬರ್ ಕೊಡ್ತೀರಾ ಆ ವೆಹಿಕಲ್ದು ಚೆಸ್ಸಿ ನಂಬರು, ಎಂಜಿನ್ ನಂಬರು, ರಿಜಿಸ್ಟ್ರೇಷನ್ ಡೇಟು ಎಲ್ಲ ಆಟೋಮೆಟಿಕ್ ತೊಗೊಳುತ್ತೆ. ಅದಕ್ಕೆ ನೀವು ಇವಾಗಲೂ ಇಲ್ಲಿ ಫಸ್ಟ್ ಕ್ಲಿಯರಾಗಿ ವೆಹಿಕಲ್ ನಂಬರ್ ಕರೆಕ್ಟಾಗಿ ಮೆನ್ಷನ್ ಮಾಡಬೇಕು. ಇವಾಗ ನೋಡಿ, ಕರೆಕ್ಟಾಗಿ RC ಕಾರ್ಡಲ್ಲಿ ಏನಿರುತ್ತೆ ಆ್ಯಸ್ ಇಟ್ ಈಸ್ ಹಂಗೆ ಮೆನ್ಷನ್ ಮಾಡಬೇಕು. ಮೆನ್ಷನ್ ಮಾಡಿದ ತಕ್ಷಣ ನೀವು ಸಬ್ಮಿಟ್ ಅಂತ ಕೊಟ್ಟರೆ ಮುಗೀತು. ಇವಾಗ ಅಲ್ಲಿ ವೆಹಿಕಲ್ ನಂಬರ್ಸ್ ಎಲ್ಲ ನೀವು ಅಪ್ಡೇಟ್ ಮಾಡಿದ್ದೀರ ಅನ್ನೋಕ್ಕೆ. ಇವಾಗ ನೋಡಿ, ಪಾಲಿಸಿ ಹೋಲ್ಡರ್ ಇನ್ಫಾರ್ಮೇಷನ್ ಅಂತ ಇದೆ. ನೀವು ಬೇಕಾದರೆ ಅದನ್ನು ಮಿನಿಮೈಸ್ ಮಾಡ್ಕೋಬೋದು, ಮ್ಯಾಕ್ಸಿಮೈಸ್ ಈ ರೀತಿ ಕ್ಲಿಕ್ ಮಾಡಿದರೆ ಮಿನಿಮೈಸ್ ಮ್ಯಾಕ್ಸಿಮೈಸ್ ಆಗ್ತಾನೇ ಇರುತ್ತೆ. ಇವಾಗ ಇಲ್ಲಿದೆ ಪಾಲಿಸಿ ಹೋಲ್ಡರ್ ಇನ್ಫಾರ್ಮೇಷನ್ ಅಂತ ಇದೆ. ಇಲ್ಲಿ ನೋಡಿ, ಇಲ್ಲಿ ರೆಡ್ ಕಲರ್ ಇರೋದು ಎಲ್ಲನೂ ನೀವು ಡೀಟೇಲ್ಸ್ ಫಿಲ್ ಮಾಡಬೇಕು ಅಂತ ಅಂದಂಗೆ. ಇಲ್ಲೇನು ಡೀಟೇಲ್ಸ್ ನೀವು ಫಿಲ್ ಮಾಡಿಲ್ಲ, ಅದಕ್ಕೆ ರೆಡ್ ಕಲರ್ ಇದೆ. ಇವಾಗ ನೋಡಿ, ಫಸ್ಟ್ ನಾನು ಹೋಗ್ತಾ ಇರೋದು ಪಾಲಿಸಿ ಹೋಲ್ಡರ್ ಇನ್ಫಾರ್ಮೇಷನಿಗೆ ಕ್ಲಿಕ್ ಮಾಡಿದೆ ಅಂತಂದರೆ ಇಲ್ಲಿ ನೋಡಿ ಈ ರೀತಿ ಓಪನ್ ಆಗುತ್ತೆ. ಇವಾಗ ಇಲ್ಲಿ ನ್ಯೂ ಕಸ್ಟಮರು ಮತ್ತು ಎಕ್ಸಿಸ್ಟಿಂಗ್ ಕಸ್ಟಮರ್ ಅಂತ 2 ಬರುತ್ತೆ ಪಾಲಿಸಿ ಹೋಲ್ಡರಲ್ಲಿ. ಅಂದರೆ ಇವಾಗ ನಿಮ್ಮ ಹತ್ರ ಅವ್ರದ್ದು ಪಾಲಿಸಿ ಹೋಲ್ಡರ್ ನಂಬರ್ ಇದೆ ಅಂತಂದಾಗ ನೀವೇನು ಮಾಡಬೇಕು, ಎಕ್ಸಿಸ್ಟಿಂಗ್ ಕಸ್ಟಮರ್ ಅಂತ ಹೋಗಿ ಇಂಡಿವಿಜುವಲ್ ಅಂತ ಸೆಲೆಕ್ಷನ್ ಮಾಡಿಕೊಂಡು ಅವ್ರದ್ದು ಪಾಲಿಸಿ ಹೋಲ್ಡರ್ ನಂಬರ್ ಇಲ್ಲೇನಾದರೂ ನೀವು ಕೊಟ್ಟರೆ ಇಲ್ಲೇನಾಗುತ್ತೆ, ಸರ್ಚ್ ಅಂತ ಕೊಟ್ಟರೆ ಅವ್ರ ಪಾಲಿಸಿ ಹೋಲ್ಡರ್ ನಂಬರು ನಿಮಗೆ ಬರುತ್ತೆ. ಇವಾಗ ನಾನು ನ್ಯೂ ಕಸ್ಟಮರ್ ಕ್ರಿಯೇಟ್ ಮಾಡಬೇಕಂತ ತಿಳ್ಕೊಂಡಿದ್ದೀನಿ. ಅದಕ್ಕೆ ನಾನು ನ್ಯೂ ಕಸ್ಟಮರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೀವು ಇಂಡಿವಿಜುವಲ್ ಅಂತ ಸೆಲೆಕ್ಷನ್ ಮಾಡಿಕೊಂಡ್ರೆ ಈ ರೀತಿ ಪಾಪಪ್ ಬರುತ್ತೆ. ಇಲ್ಲಿ ನೀವು ಆ್ಯಸ್ ಇಟ್ ಈಸ್ ಕ್ಲಿಕ್ ಎಸ್ ಅಂತ ಕೊಟ್ಟು, ಅವ್ರದ್ದು ಪ್ಯಾನ್ ನಂಬರ್ ಇತ್ತಂದರೆ ಎಸ್ ಅಂತ ಕೊಟ್ಟು ಅವ್ರ ಪ್ಯಾನ್ ನಂಬರ್ ಹಾಕಿ ಈ ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕೊಡಬೇಕು. KYCನೂ ಕಂಪ್ಲೀಟ್ ಆಗಿಬಿಡುತ್ತೆ. ಇವಾಗ ನನ್ನ ಹತ್ರ ಅವ್ರ ಪ್ಯಾನ್ ನಂಬರ್ ಇಲ್ಲ, ಅದಕ್ಕೆ ನಾನು ನೋ ಅಂತ ಕೊಟ್ಟು ನೆಕ್ಸ್ಟ್ ಮೂವ್ ಆಗ್ತಾಯಿದ್ದೀನಿ. ಆಮೇಲೆ ಇಲ್ಲಿ ಆ್ಯಸ್ ಇಟ್ ಈಸ್ ಅವ್ರದ್ದು ಡೀಟೇಲ್ಸ್ ಫಿಲ್ ಮಾಡಬೇಕು. ಅವ್ರ ನೇಮು, ಅವ್ರ ಅಡ್ರೆಸ್ ಇದೆಲ್ಲ ಫಿಲ್ ಮಾಡಬೇಕು. ಆ್ಯಸ್ ಇಟ್ ಈಸ್ ನಾನು ಏನಿರುತ್ತೆ ಅದು RC ಕಾರ್ಡಲ್ಲಿ ಫಿಲ್ ಮಾಡ್ಕೊಂಡು ಹೋಗಬೇಕು. ಆಮೇಲೆ ಎನಿ ಕಂಡೀಷನ್, ಈ ಸ್ಟಾರ್ ರೆಡ್ ಕಲರ್ ಸ್ಟಾರಲ್ಲಿ ಇರುತ್ತೆ ನೋಡಿ, ಅಲ್ಲಿ ನೀವು ಎನಿ ಕಂಡೀಷನ್ ಅದು ಡೀಟೇಲ್ಸ್ ಎಲ್ಲ ಫಿಲ್ ಮಾಡಲೇಬೇಕು. ನೀವು ಫಿಲ್ ಮಾಡಲಿಲ್ಲ ಅಂದರೆ ಎರರ್ ಬಂದೇ ಬರುತ್ತೆ. ಮತ್ತೆ ನೋಡಿ, ಅವ್ರ ಜೆಂಡರ್ ತೊಗೊಳ್ತಾಯಿದ್ದೀನಿ, ಡೇಟ್ ಆಫ್ ಬರ್ತ್ ಹಾಕ್ತಾಯಿದ್ದೀನಿ, ಅವ್ರ ಅಡ್ರೆಸ್ ಹಾಕ್ತಾಯಿದ್ದೀನಿ, ಲೊಕ್ಯಾಲಿಟಿ ಹಾಕ್ತಾಯಿದ್ದೀನಿ, ಅವ್ರದ್ದು GST ನಂಬರ್ ಇತ್ತಂದರೆ ನಾರ್ಮಲ್ ಅಂತ ಕೊಟ್ಟು GST ನಂಬರ್ ಹಾಕಿ, GST ನಂಬರ್ ಇಲ್ಲ ಅಂದರೆ ಸುಮ್ಮನೆ ಸೆಲೆಕ್ಟ್ ಅಂತ ಕೊಟ್ಟು ಕಂಟಿನ್ಯೂ ಮುಂದೆ ಹೋಗಿ. ಅವ್ರು ನೋಡಿ ಸ್ಟೇಟ್ ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ. ಪಿನ್ ಕೋಡ್ನೇ ಆ್ಯಸ್ ಇಟ್ ಈಸ್ ನೀವು ಸ್ಟಾರ್ಟಿಂಗ್ 5 ಡಿಜಿಟ್ಸ್ ಹಾಕಿದರೆ ಸಾಕು, ಅದು ಆಟೋಮೆಟಿಕ್ ಬಂದುಬಿಡುತ್ತೆ. ಕ್ಲಿಕ್ ಮಾಡಿದರೆ ಸಿಟಿನೂ ಆಟೋಮೆಟಿಕ್ ತೊಗೊಳುತ್ತೆ, ನೀವು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ನ್ಯಾಷನಾಲಿಟಿ ತೊಗೊಳ್ಳಿ, ಮೊಬೈಲ್ ನಂಬರ್ ಕಂಪಲ್ಸರಿ ನೀವು ಹಾಕಲೇಬೇಕು.
ಆಮೇಲೆ ಮೇಲ್ ಐ ಡಿ ಇದ್ದರೆ ಮೇಲ್ ಐ ಡಿ ಹಾಕಿ, ಇಲ್ಲ ಅಂತಂದರೆ ಕ್ರಿಯೇಟ್ ಅಂತ ಕೊಟ್ಟರೆ ಪಾಲಿಸಿ ಹೋಲ್ಡರ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಬರುತ್ತೆ ನೋಡಿ, ಪಾಲಿಸಿ ಹೋಲ್ಡರ್ ನಂಬರ್ ಬಂದಿದೆ, ಅವ್ರ ನೇಮ್ ಇದೆಲ್ಲ ಬಂದಿದೆ. ಇವಾಗ ಫಸ್ಟ್ ಇದು ಕೆಲಸ ಮುಗೀತು, ಅದಕ್ಕೆ ನಾನು ಇದನ್ನ ಮಿನಿಮೈಸ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡಿ ರೈಟ್ ಮಾರ್ಕ್ ಆಯಿತು ಅಂತಂದರೆ ಡೀಟೇಲ್ಸ್ ಎಲ್ಲ ಫಿಲಪ್ ಮಾಡಿದ್ದೀರ ನನಗೆ. ಇವಾಗ ವೆಹಿಕಲ್ ಡೀಟೇಲ್ಸ್ ಹೋಗ್ತಾಯಿದ್ದೀನಿ. ವೆಹಿಕಲ್ ಡೀಟೇಲ್ಸಲ್ಲಿ ಫಸ್ಟ್ ಮೇಕು ಮಾಡೆಲ್ ಸೆಲೆಕ್ಷನ್ ಮಾಡ್ಕೋಬೇಕು. ಮೇಕ್ ಏನಿದೆ ನಾನು ಹೋಂಡಾ ಅಂತ ತೊಗೊಳ್ತಾ ಇದ್ದೀನಿ. ಹೋಂಡಾ ಆದ ತಕ್ಷಣ ನಿಮ್ಮ ವೆಹಿಕಲ್ ಯಾವುದಿರುತ್ತೆ ಅದು ಫಸ್ಟ್ ನೀವು ಕ್ಲಿಯರಾಗಿ ಮೆನ್ಷನ್ ಮಾಡಿಬಿಡಿ. ಇವಾಗ ಸಿ ಬಿ ಶೈನ್ ಅಂತ ಇದೆ ಆರ್ ಸಿ ಕಾರ್ಡಲ್ಲಿ, ನಾನು ಸಿ ಬಿ ಶೈನ್ ತೊಗೊಂಡೆ ನೋಡಿ. ಅದರದ್ದೆಲ್ಲ ಮೇಕ್ ಆ್ಯಂಡ್ ಮಾಡೆಲ್ ಎಲ್ಲನೂ ಬರುತ್ತೆ. ನೀವು ಅದರಲ್ಲಿ ಯಾವುದು ನಿಯರ್ ಬೈ ಯಾವುದಿದೆ ಅದನ್ನು ಸೆಲೆಕ್ಷನ್ ಮಾಡ್ಕೋಬೇಕು. ಇವಾಗ ನಾನು ಇದನ್ನು ನನಗೆ ನಿಯರ್ ಬೈ ಇದಿದೆ, ಅದಕ್ಕೆ ಇದನ್ನು ಸೆಲೆಕ್ಷನ್ ಮಾಡಿಕೊಂಡೆ. ಅದಾದ ತಕ್ಷಣ ಫಸ್ಟ್ ಪರ್ಚೇಸ್ ಆಫ್ ವೆಹಿಕಲ್ ಡೇಟು ಆರ್ ಸಿ ಕಾರ್ಡಲ್ಲಿ ಇರುತ್ತೆ, ಅದನ್ನ ಆಸ್ ಇಟ್ ಈಸ್ ಮೆನ್ಷನ್ ಮಾಡಬೇಕು. ಝೋನ್ ತೊಗೊಳ್ಬೇಕು, ಬೆಂಗಳೂರು ರೆಸ್ಟ್ ಆಫ್ ಇಂಡಿಯಾ ರಿಜಿಸ್ಟ್ರೇಷನ್ ಇದೆ ಅದು ತೊಗೊಳ್ಬೇಕು. ಇವಾಗ ನಾನು ಥರ್ಡ್ ಪಾರ್ಟಿ ಇಶ್ಯೂ ಮಾಡ್ತಾಯಿದ್ದೀನಿ, ಇದು ನಮಗೆ ಬರಲ್ಲ, ಆದರೂ ಇವಾಗ ತೋರಿಸ್ತಾ ಇರುತ್ತೆ. ಅದು ನೆಕ್ಸ್ಟ್ ನಾನು ಹೇಳ್ತೇನೆ ಇದು ಯಾವುದಕ್ಕೆ ಅಂತಂದು. ಆದರೆ ಇದನ್ನು ಇದು ಆ್ಯಸ್ ಇಟ್ ಈಸ್ ಅದು ಅಷ್ಟೇ ಬಿಡಿ. ವೆಹಿಕಲ್ ಕಲರ್ ತೊಗೊಳ್ಳಿ, ಆರ್ ಸಿ ಕಾರ್ಡಲ್ಲಿ ಏನಿರುತ್ತೆ ಅದು ಆ್ಯಸ್ ಇಟ್ ಈಸ್ ಹಾಗೆ ಹಾಕಿ. ಆಮೇಲೆ ಇಲ್ಲಿ ನೋಡಿ ಇದೆಲ್ಲ ಆಟೋಮೆಟಿಕ್ ಡೀಟೇಲ್ಸ್ ಅದೇ ಫಿಲ್ಅಪ್ ಮಾಡ್ಕೊಂಡಿರುತ್ತೆ. ಇವಾಗ ಎನ್ ಸಿ ಬಿ ನನಗೆ ಅಪ್ಲೈ ಆಗಲ್ಲ, ಯಾಕಂದ್ರೆ ನಾನು ಥರ್ಡ್ ಪಾರ್ಟಿ ಲಯಬಿಲಿಟಿ ಇಶ್ಯೂ ಮಾಡೋಕ್ಕೆ ಹೋಗ್ತಿರೋದಕ್ಕೆ ಎನ್ ಸಿ ಬಿ ಅಪ್ಲೈ ಆಗಲ್ಲ. ಆ್ಯಸ್ ಇಟ್ ಈಸ್ ಅದನ್ನ ಬಿಟ್ಟು ಇವಾಗ ನೋಡಿ ಮೇಲ್ಗಡೆ ಹೋಗಿ ಇದು ಮಿನಿಮೈಸ್ ಮಾಡಿಕೊಂಡೆ. ಮಿನಿಮೈಸ್ ಮಾಡ್ಕೊಂಡ ತಕ್ಷಣ ನೋಡೋಕೆ ಇದನ್ನು ಗ್ರೀನ್ ಕಲರ್ ರೈಟ್ ಮಾರ್ಕ್ ಆಯಿತು. ಇಷ್ಟಾದ ತಕ್ಷಣ ಇಲ್ಲೇನಾಗುತ್ತೆ, ನೀವು ಪ್ರೀವಿಯಸ್ ಪಾಲಿಸಿ ಇನ್ಶೂರೆನ್ಸ್ ಡೀಟೇಲ್ಸ್ಗೆ ಹೋಗೋಕ್ಕೆ ಹೋಗಬೇಡಿ. ಫಸ್ಟ್ ನೀವು ಕವರೇಜ್ ಡೀಟೇಲ್ಸಿಗೆ ಹೋಗಿ, ಕವರೇಜ್ ಡೀಟೇಲ್ಸಿಗೆ ಹೋಗಿ ಲಯಬಿಲಿಟಿ ಅಂತ ಸೆಲೆಕ್ಷನ್ ಮಾಡ್ಕೊಳ್ಳಿ. ಲಯಬಿಲಿಟಿ ಅಂತ ಸೆಲೆಕ್ಷನ್ ಮಾಡ್ಕೊಂಡ ತಕ್ಷಣ ನಿಮಗೆ ಲಯಬಿಲಿಟಿ ಓನ್ಲಿ ಥರ್ಡ್ ಪಾರ್ಟಿ ಅಂತ ಅಪ್ಲೈ ಆಗುತ್ತೆ. ಅದಾದ ತಕ್ಷಣ ಇಲ್ಲಿ ನೋಡಿ ಡಸ್ ದ ಓನರ್ ಡ್ರೈವ್ ದ ವೆಹಿಕಲ್ ಅಂತ ಇರುತ್ತೆ. ಅಂದರೆ ಓನರೇ ವೆಹಿಕಲ್ ಡ್ರೈವ್ ಮಾಡ್ತಾಯಿದ್ರೆ ಅವರಿಗೆ 15 lakh ಪರ್ಸನಲ್ ಆ್ಯಕ್ಸಿಡೆಂಟ್ ಕಂಪಲ್ಸರಿ ಕೊಡಲೇಬೇಕು. ಅದಕ್ಕೆ ನೀವು ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಲೇಬೇಕು. ಮಾಡಿದ ತಕ್ಷಣ ಡೀಟೇಲ್ಸ್ ಕೇಳುತ್ತೆ, ಅವ್ರದ್ದು ಲೈಸೆನ್ಸ್ ನಂಬರು, ಲೈಸೆನ್ಸು, ಅವ್ರ ಡ್ರೈವಿಂಗ್ ಲೈಸೆನ್ಸ್ ನಿಮ್ಮ ಹತ್ರ ಇತ್ತಂದರೆ ಇದೆಲ್ಲ ಡೀಟೇಲ್ಸ್ ಅದರಲ್ಲಿ ಇರುತ್ತೆ. ಅದನ್ನು ನೋಡ್ಕೊಂಡು ನೀವು ಫಿಲ್ಅಪ್ ಮಾಡಬೇಕು. ಇದನ್ನೆಲ್ಲನೂ ಫಿಲ್ಅಪ್ ಮಾಡಿದ ತಕ್ಷಣ ಕೆಳಗಡೆ ಇಲ್ಲಿ ನೋಡಿ ಇದು ಲಾಸ್ಟ್ 2 ಕ್ವಶನ್ಸ್ ಇದೆ ನೋಡಿ. ಇದು ನೀವು ಎನಿ ಕಂಡೀಷನ್ ನೀವು ಫಿಲ್ಅಪ್ ಇದನ್ನೆರಡೂ ನೀವು ನೋ ಅಂತ ಕೊಟ್ಟರೆ ಅಷ್ಟೇ ನಿಮಗೆ 15 lakh ಪರ್ಸನಲ್ ಆ್ಯಕ್ಸಿಡೆಂಟ್ ಫಾರ್ ಓನರ್ ಡ್ರೈವರ್ ಅಪ್ಲೈ ಆಗುತ್ತೆ. ಇಲ್ಲ ನೀವು ಒಂದು ಯಾವ್ದಾದ್ರು ಎಸ್ ಕೊಟ್ಟರು ಅದು ಅಪ್ಲೈ ಆಗಲ್ಲ. ಅದಕ್ಕೆ ನೀವು ಎರಡೂ ನೋ ಅಂತಲೇ ಕೊಡಲೇಬೇಕು. ಇವಾಗ ಇದನ್ನು ಮಿನಿಮೈಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ ಆಟೋಮೆಟಿಕ್ ನಾನು ಇಲ್ಲಿ ನೀವು ನೋಡ್ತಾ ಇದ್ರಲ್ಲ ಕವರೇಜ್ ಡೀಟೇಲ್ಸಲ್ಲಿ ನಾನು ಲಯಬಿಲಿಟಿ ಅಂತ ತೊಗೊಂಡಿದ್ದಕ್ಕೆ ಇದು ನೋಡಿ ಇಲ್ಲೇನು ಪ್ರೀವಿಯಸ್ ಇನ್ಶೂರೆನ್ಸ್ ಡೀಟೇಲ್ಸು ಮ್ಯಾಂಡೇಟ್ರಿ ಇಲ್ಲಿ ತೊಗೊಳ್ಳೋಂಗೆ ಇಲ್ಲ. ಒಂದು ವೇಳೆ ನಿಮ್ಮ ಹತ್ರ ಇತ್ತು ರನ್ನಿಂಗ್ ಇತ್ತು ಪಾಲಿಸಿ ಅಂತಂದರೆ ನೀವು ಇಲ್ಲಿ ಬೇಕಾದ್ರೆ ಡೀಟೇಲ್ಸ್ ಮೆನ್ಷನ್ ಮಾಡ್ಬೋದು. ಅದರ್ವೈಸ್ ಓನ್ಲಿ ಥರ್ಡ್ ಪಾರ್ಟಿ ಲಯಬಿಲಿಟಿ ಇಶ್ಯೂ ಮಾಡ್ತಾ ಇದ್ರಂದರೆ ಪ್ರೀವಿಯಸ್ ಇನ್ಶೂರೆನ್ಸ್ ಡೀಟೇಲ್ಸ್ ನಿಮಗೆ ಏನು ಕೇಳಲ್ಲ ಅದು. ಓಕೆ, ಇದು ಕ್ಲೋಸ್ ಆಯಿತು. ಪಾಲಿಸಿ ಪೀರಿಯಡಲ್ಲಿ ಹೋಗ್ತೀನಿ, 1 year ಅಂತ ಸೆಲೆಕ್ಷನ್ ಮಾಡ್ಕೊಳ್ತೀನಿ. ಇದು ಮಿನಿಮಮ್ ನೋಡಿ ಎಲ್ಲ ಡೀಟೇಲ್ಸ್ ನಾನು ಫಿಲ್ಅಪ್ ಮಾಡಿಬಿಟ್ಟೆ ಈಸಿಯಾಗಿ. ನಿಮ್ಮ ಹತ್ರ ಪ್ರೀವಿಯಸ್ ಇನ್ಶೂರೆನ್ಸ್ ಡೀಟೇಲ್ಸ್ ಇನ್ನೂ ಪಾಲಿಸಿ ಎಕ್ಸ್ಪೈರ್ ಆಗಿಲ್ಲ, ಇನ್ನು ನಾಳೆ ಇದೆ ನಾಡಿದ್ದಿದೆ ಅಂತಂದರೆ ನೀವು ಡೀಟೇಲ್ಸ್ ಕೊಟ್ಟರೆ ಪಾಲಿಸಿ ಅವಾಗಿಂದನೇ ತೊಗೊಳುತ್ತೆ, ಅದೇ ಡೇಟಿಂದನೇ ತೊಗೊಳುತ್ತೆ. ಒಂದು ವೇಳೆ ನಿಮ್ಮ ಹತ್ರ ಪಾಲಿಸಿ ನೀವು ಇವಾಗಲಿಂದನೇ ಇಶ್ಯೂ ಮಾಡ್ತಾ ಇದ್ದೀರ ಅಂತಂದರೆ ಇಲ್ಲಿ ಡೇಟ್ ಬರುತ್ತೆ ಪಾಲಿಸಿ ಪೀರಿಯಡಲ್ಲಿ. ಇವಾಗ ನೋಡಿ ಇಲ್ಲಿ 10/7/2024 ಅಂದರೆ ಇವತ್ತಿನ ಡೇಟಿಂದ ತೊಗೊಂಡಿರುತ್ತೆ. ಇವಾಗ ನಂದು ಏನಾಗಿದೆ ಕಂಡೀಷನ್ ಅಂತಂದರೆ ಪಾಲಿಸಿ ನಂದು ಇನ್ನೂ ಇವ್ರದ್ದು 12th ಎಕ್ಸ್ಪೈರ್ ಇದೆ, ನೆಕ್ಸ್ಟ್ ಇನ್ನೂ 2 days ಎಕ್ಸ್ಪೈರ್ ಇದೆ. ಅದಕ್ಕೆ ನಾನು ಇಲ್ಲೇನು ಕೊಡ್ತಾಯಿದ್ದೀನಿ, ಪ್ರೀವಿಯಸ್ ಡೀಟೇಲ್ಸಲ್ಲಿ ಹೋಗಿ ಕಂಪನಿ ನೇಮ್ ಅವ್ರದ್ದು ಯಾವ ಕಂಪನಿಲಿ ಪಾಲಿಸಿ ಇತ್ತು ಕೊಡ್ತಾಯಿದ್ದೀನಿ, ಪಾಲಿಸಿ ನಂಬರ್ ಹಾಕ್ತಾಯಿದ್ದೀನಿ. ನಾನು ಸುಮ್ಮನೆ ಬ್ಲ್ಯಾಂಕ್ ಹಾಕ್ತಾಯಿದ್ದೀನಿ, ಒಂದೇನೋ ಒಂದು ಅಡ್ರೆಸ್, ಆ ಪಾಲಿಸಿ ಇಶ್ಯೂಂದು ಅಡ್ರೆಸ್ಸನ್ನು ಮೆನ್ಷನ್ ಮಾಡ್ತಾಯಿದ್ದೀನಿ. ಅದಾದ ತಕ್ಷಣ ಇಲ್ಲಿ ನೋಡಿ ಪ್ರೀವಿಯಸ್ ಎಕ್ಸ್ಪೈರಿ ಡೇಟ್ ಯಾವಾಗಲೂ ಮೇನ್. ನಾನು ಹೇಳಿದೆ ನಿಮಗೆ ನಂದು 12th ಎಕ್ಸ್ಪೈರಿ ಇದೆ ಅಂತಂದು, ಅದಕ್ಕೆ ನಾನು ಕೊಡ್ತಾಯಿದ್ದೀನಿ 12th ಎಕ್ಸ್ಪೈರಿ ಡೇಟ್ ಹಾಕ್ತಾಯಿದ್ದೀನಿ ನಾನಲ್ಲಿ. ಇಲ್ಲಿ ನೋಡಿ 12th ಎಕ್ಸ್ಪೈರಿ ಡೇಟ್ ಹಾಕಿ ಅದು ಪಾಪಪ್ ಬರುತ್ತೆ. ಕ್ಲಿಕ್ ಓಕೆ ಅಂತ ಮಾಡಿದ ತಕ್ಷಣ ಇದು ಬರುತ್ತೆ. ನೀವು ಕ್ಲೋಸ್ ಮಾಡಿದ್ರೆ ಅಂತಂದರೆ ಇವಾಗ ನೋಡಿ ಪಾಲಿಸಿ ಪೀರಿಯಡಲ್ಲಿ ಹೋಗಿ ನೋಡಿ ಆಟೋಮೆಟಿಕ್ಕಾಗಿ ಅದು ನಿಮಗೆ ಸ್ಟಾರ್ಟ್ ಡೇಟನ್ನು 13/7 ತೊಗೊಳುತ್ತೆ. ಅದಕ್ಕೆ ನಿಮಗೆ ಅದನ್ನು ನೀವು ಯಾವಾಗಲೂ ಫಸ್ಟ್ ಅದನ್ನು ನೋಡ್ಕೊಂಡು ನೀವು ನೆಕ್ಸ್ಟ್ ಹೋಗಬೇಕು. ಇವಾಗ ನೋಡಿ ಡೀಟೇಲ್ಸ್ ಎಲ್ಲ ಫಿಲ್ಅಪ್ ಮಾಡಿದೆ. ಫಿಲ್ಅಪ್ ಆದ ತಕ್ಷಣ ಸೇವ್ ಆ್ಯಂಡ್ ಕ್ಯಾಲ್ಕುಲೇಟ್ ಅಂತ ಮಾಡ್ತಾಯಿದ್ದೀನಿ. ನೋಡಿ ಸೇವ್ ಆ್ಯಂಡ್ ಕ್ಯಾಲ್ಕುಲೇಟ್ ಮಾಡಿದ ತಕ್ಷಣ ಬರುತ್ತೆ. ಇಲ್ಲಿ ನಿಮಗೆ ಕೋಡ್ ನಂಬರ್ ಜನ್ರೇಟ್ ಆಯಿತು. ಎಕ್ಸ್ಕ್ಲೂಡಿಂಗ್ GST ಇನ್ಕ್ಲೂಡ್ GST ಮಾಡಿದರೆ ಟೋಟಲ್ ಪ್ರೀಮಿಯಮ್ ಏನು ಬಂತು 1167 ಬಂತು. IDV 0 ಏನಕ್ಕಂತಂದರೆ ನಾನು ಥರ್ಡ್ ಪಾರ್ಟಿ ಇಶ್ಯೂ ಮಾಡೋಕ್ಕೆ ಹೋಗ್ತಾ ಇರೋದು. ನೋಡಿ ಇದೆಲ್ಲ ಕ್ರಿಯೇಟ್ ಆಯಿತು. ಇವಾಗ ಏನು ಮಾಡಬೇಕು, ಸೇವ್ ಆ್ಯಂಡ್ ಕ್ಯಾಲ್ಕುಲೇಟ್ ಮಾಡಿದ್ದೀರಾ, ಇವಾಗ ಅಪ್ರೂವ್ ಆ್ಯಂಡ್ ಪೇ ಅಂತ ಕೊಡಬೇಕು. ನೀವು ಒಂದು ವೇಳೆ ನೀವು ಕಸ್ಟಮರ್ಗೆ ಏನಾದರೂ ಕೊಟೇಶನ್ ಕೇಳ್ದ ಅಂತಂದರೆ ಸೆಂಡ್ ಕೊಟೇಶನ್ ಅಂತ ಮಾಡಿದರೆ ಅವ್ರ ಮೊಬೈಲ್ ನಂಬರ್ಗೆ ಮತ್ತು ಮೇಲ್ IDಗೆ ಕೊಟೇಶನ್ ಹೋಗುತ್ತೆ. ಇವಾಗ ನನಗೆ ಕಸ್ಟಮರ್ ಕೊಟೇಶನ್ ಏನು ಕೇಳಿಲ್ಲ ಥರ್ಡ್ ಪಾರ್ಟಿ ಆಗಿರೋದಕ್ಕೆ, ಅದಕ್ಕೆ ನಾನು ಏನು ಮಾಡ್ತೀನಿ ಅಪ್ರೂವ್ ಆ್ಯಂಡ್ ಪೇ ಅಂತ ಕೊಡ್ತಾಯಿದ್ದೀನಿ. ಅಪ್ರೂವ್ ಆ್ಯಂಡ್ ಪೇ ಅಂತ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಫಸ್ಟ್ KYC ಕೇಳುತ್ತೆ. ಓಕೆ ಅಂತ ಹೇಳಬೇಕು. ನಿಮ್ಮ ಹತ್ರ KYC ಕಸ್ಟಮರ್ KYC ಇವಾಗ ನನ್ನ ಹತ್ರ ಮೊಬೈಲಲ್ಲಿದೆ. ನಾನು ಅದಕ್ಕೆ ಏನು ಮಾಡ್ತಾಯಿದ್ದೀನಿ, ಮೊಬೈಲಲ್ಲಿ ಪ್ರೊಸೀಡ್ ಆನ್ ಮೊಬೈಲ್ ಅಂತ ಹೇಳ್ತೀನಿ. ನೀವು PCL ಮಾಡ್ತಾಯಿದ್ರೆ PCL ಡಾಕ್ಯುಮೆಂಟ್ಸ್ ಎಲ್ಲ ಇದ್ದರೆ ಪ್ರೊಸೀಡ್ ಹಿಯರ್ ಅಂತ ಕೊಡಿ. ನನ್ನ ಹತ್ರ ಇವಾಗ ಮೊಬೈಲಲ್ಲಿದೆ, ಅದಕ್ಕೆ ನಾನು ಏನು ಮಾಡ್ತೀನಿ ಪ್ರೊಸೀಡ್ ಆನ್ ಮೊಬೈಲ್ ಅಂತ ಹೇಳ್ತಾಯಿದ್ದೀನಿ.
ಪ್ರೊಸೀಡ್ ಆನ್ ಮೊಬೈಲ್ ಅಂತ ಕ್ಲಿಕ್ ಕೊಟ್ಟ ತಕ್ಷಣ ಈ ರೀತಿ ನಿಮಗೊಂದು ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ಜನ್ರೇಟ್ ಆಗುತ್ತೆ. ಅದನ್ನು ನೀವು ನಿಮ್ಮ ಮೊಬೈಲಲ್ಲಿ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದರೆ ಒಂದು ಲಿಂಕ್ ಓಪನ್ ಆಗುತ್ತೆ. ಆ ಲಿಂಕ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಟ್ಯಾಬ್ ಓಪನ್ ಆಗುತ್ತೆ. ಅಲ್ಲಿ ನೀವು ನಿಮ್ಮ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕು. ಅವ್ರದ್ದೇನು ಡ್ರೈವಿಂಗ್ ಲೈಸೆನ್ಸ್ ಇದೆಯೋ, ಆಧಾರ್ ಕಾರ್ಡ್ ಇದೆಯೋ ಅದನ್ನು ನೋಡಿಕೊಂಡು ನೀವು ಅವ್ರದ್ದು ಇದನ್ನು ಅಪ್ಲೋಡ್ ಮಾಡಬೇಕು. ಇವಾಗ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾನು ಮೊಬೈಲಲ್ಲಿ ಮಾಡ್ತಾಯಿದ್ದೀನಿ, ಹಿಂಗಾಗಿ ಅದು ತೋರ್ಸೋಕ್ಕಾಗ್ತಾಯಿಲ್ಲ. ಆಧಾರ್ ಕಾರ್ಡ್ ಇತ್ತಂದರೆ ಎರಡೂ ಸೈಡ್ ಬೇಕೇ ಬೇಕು. ಇವಾಗ ಫಸ್ಟ್ ಅಪ್ಲೋಡ್ ಮಾಡಿದೆ, ಇವಾಗ ಬ್ಯಾಕ್ ಸೈಡ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡಿ, ನಾನು ಎರಡು ಅಪ್ಲೈ ಮಾಡಿದೆ. ಇವಾಗ ನೋಡಿ KYC ಸಕ್ಸಸ್ಫುಲ್ ಅಂತ ಬಂತು. ನೀವು ಸ್ವಲ್ಪ ಸೆಕೆಂಡ್ಸ್ವರೆಗೂ ವೇಟ್ ಮಾಡಬೇಕು. ಆಮೇಲೆ ಕ್ಲಿಕ್ ಅದು ಅಂತ ಓಕೆ ಅಂತ ಇದ್ದರೆ ಅದು ಓಪನ್ ಆಗುತ್ತೆ. ಅಲ್ಲಿವರೆಗೂ ಬ್ಲಾಕ್ ಇರುತ್ತೆ. ನೋಡಿ, ಅದಾದ ತಕ್ಷಣ ಓಕೆ ಅಂತ ಕೊಟ್ಟೆ. ಓಕೆ ಅಂತ ಕೊಟ್ಟ ತಕ್ಷಣ ಇಲ್ಲಿ ನೋಡಿ ಹೇಳಿದೆ, ಡಿ ಯೂಸ್ ಟು ಪ್ರೊಸೀಡ್ ವಿತ್ ದ ಅಪ್ರೂವಲ್ ಕೊಟೇಶನ್ ಒನ್ಸ್ ಅಪ್ರೂವ್ಡ್ ನೋ ಮೋರ್ ಚೇಂಜ್ ವಿಲ್ ಬಿ ಅಪ್ಲೈಡ್ ಅಂತ ಇರುತ್ತೆ. ಪಾಲಿಸಿ ಬಿಫೋರ್ 12/7 ಒಳಗಡೆ ನೀವು ಪೇಮೆಂಟ್ ಮಾಡಬೇಕು ಅಂತ ಹೇಳ್ತಾರೆ. ಯಾಕಂದರೆ ಪಾಲಿಸಿ ನಾನು ಇನ್ನೂ ಎಕ್ಸ್ಪೈರಿ ಆಗೋಕ್ಕೆ 2 ಡೇಸ್ ಇದೆ, ಅದಕ್ಕೆ ಆ ರೀತಿ ಎರರ್ ಕೊಡ್ತಾಯಿದೆ. ಇವಾಗ ನಾನು ಕನ್ಫರ್ಮ್ ಅಂತ ಕೊಡ್ತೀನಿ. ಕನ್ಫರ್ಮ್ ಅಂತ ಕೊಟ್ಟ ತಕ್ಷಣ ನೋಡಿ ಇದು ಒಂದು ಓಪನ್ ಆಗುತ್ತೆ, ಲೀವ್ ಸೈಟ್ ಅಂತಂದು. ಲೀವ್ ಅಂತಲೇ ಕೊಡಿ ನೀವು. ಬಂತು ನೋಡಿ, ಇವಾಗ ಕೊಟೇಶನ್ ನಂಬರ್ ಬಂತು. ಇವಾಗ ಎಲ್ಲಿಗೆ ಬಂದಿದ್ದೀರ ಅಂತಂದರೆ ನೀವು ಕಲೆಕ್ಷನ್ ಇದಕ್ಕೆ ಬಂದಿದ್ದೀರ ಮೋಡ್ಗೆ. ಇಲ್ಲಿ ಯಾವ್ಯಾವ ರೀತಿ ಕಲೆಕ್ಷನ್ ಮಾಡೋಕ್ಕಂತ ಹೇಳ್ತೀವಿ. ಇಲ್ಲಿ ನೋಡಿ ಕೋಡ್ ನಂಬರ್ ಇದೆ, ಪ್ರೀಮಿಯಮ್ ಇದೆ, ಟೋಟಲ್ ಅಮೌಂಟ್ ಇದೆ. ಇಲ್ಲಿ ನಿಮಗೆ ಕಲೆಕ್ಷನ್ ಯಾವ್ಯಾವ ರೀತಿ ಮೋಡ್ಸ್ ಇದೆ ಅಂತ ನಿಮಗೆ ಇಲ್ಲಿ ಬರುತ್ತೆ. ನೀವು ಇವಾಗ ಇಲ್ಲಿ ಏನು ಮಾಡ್ತೀರಾ, ಇಲ್ಲಿ ನೋಡಿ ನೆಟ್ ಬ್ಯಾಂಕಿಂಗ್ ಇದೆ, ಸೆಂಡ್ ಪೇಮೆಂಟ್ ಲಿಂಕ್ ಇದೆ, ಇದೆಲ್ಲ ಇರುತ್ತೆ ನಿಮಗೆ. ಇವಾಗ ನಾನು ಇಲ್ಲಿ ಫಸ್ಟ್ ನಿಮ್ಗೆ APD ಅಂತ ಬರುತ್ತೆ. ಆದರೆ APD ಒಂದು ಜನಕ್ಕೆ ಇರುತ್ತೆ, ಒಂದು ಜನಕ್ಕೆ ನಾವು ಕೊಟ್ಟಿರಲ್ಲ. ಅದಕ್ಕೆ ನೀವು ಏನು ಮಾಡಬೇಕು, ಸೆಂಡ್ ಪೇಮೆಂಟ್ ಲಿಂಕ್ ಅಂತ ಇದೆ, ಸೆಂಡ್ ಪೇಮೆಂಟ್ ಲಿಂಕ್ ಆರು ಮಾಡಬೇಕು. ಇಲ್ಲ ನೆಟ್ ಬ್ಯಾಂಕಿಂಗ್ ಇದೆ, ನೆಟ್ ಬ್ಯಾಂಕಿಂಗ್ ಹೋಗಬೇಕು. ನೆಟ್ ಬ್ಯಾಂಕಿಂಗ್ ಅಂತ ಹೋಗಿ ನೀವು ಆ್ಯಡ್ ಅಂತ ಕೊಟ್ಟರೆ ಇಲ್ಲಿ ನೋಡಿ ಅದು ಅಮೌಂಟ್ ಫಿಲಪ್ ಆಗುತ್ತೆ. ಆ್ಯಡ್ ಅಂತ ಕೊಟ್ಟು ಇವಾಗ ಕಲೆಕ್ಟ್ ಪ್ರೀಮಿಯಮ್ ಅಂತ ಕೊಟ್ಟು ಪೇಮೆಂಟ್ ಡಿಸ್ಕ್ಲೇಮರಲ್ಲಿ ಇಲ್ಲಿ ರೈಟ್ ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಿ ಪೇ ನೌ ಅಂತ ಕೊಟ್ಟರೆ ಪೇ ನೌ ಅಂತ ಕೊಟ್ಟ ತಕ್ಷಣ ನೋಡಿ ಈ ರೀತಿ ನಿಮಗೆ ಬ್ಲಾಕ್ ಓಪನ್ ಆಗುತ್ತೆ. ನೀವು ಇಲ್ಲಿ ಶೋ QR ಅಂತ ಕೊಟ್ಟರೆ ನಿಮ್ಮ QR ಕೋಡ್ ಓಪನ್ ಆಗುತ್ತೆ. QR ಕೋಡ್ನ ನೀವು ಸ್ಕ್ಯಾನ್ ಮಾಡಿ ಫೋನ್ಪೇಯಲ್ಲಿ ಎಲ್ಲ ಪೇಟಿಎಮ್ಮಲ್ಲಿ ಎಲ್ಲಾದರೂ ಸ್ಕ್ಯಾನ್ ಮಾಡಿದರೆ ಪೇಮೆಂಟ್ ಆಗುತ್ತೆ. ಪೇಮೆಂಟಲ್ಲಿ ನೀವು ಪೇ ಅಂತ ಕೊಟ್ಟರೆ ಇಲ್ಲಿ ಪೇಮೆಂಟ್ ಆಗಿದ ತಕ್ಷಣ ಇಲ್ಲಿ ನಿಮಗೆ ಪೇಮೆಂಟ್ ಸಕ್ಸಸ್ಫುಲ್ ಅಂತಂದು ಪಾಲಿಸಿ ಜನ್ರೇಟ್ ಆಗುತ್ತೆ. ನಾನು ಇವಾಗ ಪೇಮೆಂಟ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಇವಾಗ ನಾನು ನಿಮಗೆ ಇದನ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಇಷ್ಟೇ ಈಸಿಯಾಗಿದೆ, ಏನು ನಿಮಗೆ ಡಿಫಿಕಲ್ಟ್ ಅಂತ ಏನಿಲ್ಲ. ಇಷ್ಟೇ. ಇವಾಗ ನಾನು ಇವತ್ತು ನಿಮ್ಗೆ ಹೇಳ್ಕೊಟ್ಟಿರೋದು ಓನ್ಲಿ ಥರ್ಡ್ ಪಾರ್ಟಿ ಲಯಬಿಲಿಟಿ ಪಾಲಿಸಿ ಇಶ್ಯೂ ಮಾಡೋಕ್ಕೆ ಹೇಳ್ಕೊಟ್ಟಿರೋದು. ನೆಕ್ಸ್ಟ್ ಟೈಮ್ ನಿಮಗೆ ಇನ್ನೊಂದು ಪ್ಯಾಕೇಜ್ ಪಾಲಿಸಿ ಯಾವ ರೀತಿ ಇಶ್ಯೂ ಮಾಡ್ಬೋದು ಅಂತ ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಂತೆ. ಇವಾಗ ಇದನ್ನು ಕ್ಯಾನ್ಸಲ್ ಮಾಡ್ತಾಯಿದ್ದೀನಿ ನಾನು. ನೆಕ್ಸ್ಟ್ ಟೈಮ್ ನಿಮಗೆ 2 ವೀಲರ್ ಪ್ಯಾಕೇಜ್ ಪಾಲಿಸಿ ಯಾವ ರೀತಿ ನಾವು ಪೋರ್ಟಲಲ್ಲಿ ಜನ್ರೇಟ್ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಅದನ್ನು ನಾನು ವಿತ್ ಬ್ರೇಕಿಂಗ್ ಫಂಕ್ಷನಾಲಿಟಿ ಇಟ್ಕೊಂಡು ನಾನು ನಿಮ್ಗೆ ಹೇಳ್ಕೊಡ್ತೀನಂತೆ. ಇವತ್ತಿಗೆ ಇದಾಯಿತು. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ.